ಗೆಳೆಯರೆ, ನಾವು ಇವತ್ತಿನ ದಿನ ನೋಡುತ್ತಿರುವ ಈ ಸಿನಿಮಾಗಳನ್ನ ಎ ಬಿ ಸಿ ಗ್ರೇಡ್ ಸಿನಿಮಾಗಳು ಅಂತ ಡಿವೈಡ್ ಮಾಡಿ ನೋಡ್ತೀವಿ ಅಂತ ನಿಮಗೆ ತಿಳಿದಿದ್ಯಾ? ಅಂದ್ರೆ ಈ ಬಿ ಸಿ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸುವ ನಟಿಯರು ಎ ಗ್ರೇಡ್ ಫಿಲಂಗಳಲ್ಲಿ ಆಕ್ಟ್ ಮಾಡುವ ನಟ ನಟಿಯರಷ್ಟು ಅಭಿಮಾನಿಗಳನ್ನೇ ಆಗ್ಲಿ ಹಣವನ್ನೇ ಆಗ್ಲಿ ಸಂಪಾದನೆ ಮಾಡೋಕ್ ಆಗಲ್ಲ. ಆದ್ರೆ ನಿಮಗೆ ತಿಳಿದಿದ್ಯೋ ಇಲ್ವೋ, ಈ ರೀತಿ ಎ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸಿ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡೆದು ಸ್ಟಾರ್ ಹೀರೋಗಳಾಗಿ ಹೀರೋಯಿನ್ಗಳಾಗಿ ಮೆರೆಯುತ್ತಿರುವ ಎಷ್ಟೋ ನಟರು ಈ ಬಿ ಮತ್ತು ಸಿ ಗ್ರೇಡ್ ಸಿನಿಮಾಗಳಲ್ಲಿ ಕೂಡ ನಟನೆಯನ್ನ ಮಾಡಿದ್ದಾರೆ. ಈ ಬಿ ಮತ್ತು ಸಿ ಗ್ರೇಡ್ ಸಿನಿಮಾಗಳು ಅಂದ್ರೆ ಅಶ್ಲೀಲ ಮತ್ತು ವಯಸ್ಕರ ಚಿತ್ರಗಳು ಅಂತ ಅರ್ಥ. ಇನ್ನು ಒಂದು ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್, ಯೂಟ್ಯೂಬ್ ಏನೂ ಇರಲಿಲ್ಲ. ಆಗ ನಾವು ಇಷ್ಟಪಡುವ ಆರಾಧಿಸುವ ಈ ನಟ ನಟಿಯರು ಈ ರೀತಿ ಅಶ್ಲೀಲ ಮತ್ತು ವಯಸ್ಕರ ಸಿನಿಮಾಗಳಲ್ಲಿ ನಟಿಸಿದ್ರು ಗೊತ್ತಾಗ್ತಾನೆ ಇರಲಿಲ್ಲ. ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಅನ್ನೋದು ಬೆಳೆದ ನಂತರ ಅವರು ಆಗ ನಟಿಸಿದ ಆ ವಿಡಿಯೋಸ್ನ ಹುಡುಕಿ ಮತ್ತು ಹೀರೋ ಹೀರೋಯಿನ್ಗಳು ಆ ಸಮಯದಲ್ಲಿ ನಟಿಸಿದ್ದ ಆ ಸಿನಿಮಾಗಳನ್ನ ಜನ ಹೊರಗೆ ತೆಗೆದು ನೋಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಈ ನಟಿಯರು ಅಶ್ಲೀಲ ಸಿನಿಮಾಗಳಲ್ಲಿ ನಟಿಸಲು ಕಾರಣ ಅವರಿಗಿದ್ದಂತ ಆರ್ಥಿಕ ಸಮಸ್ಯೆ ಒಂದ್ ಕಡೆ ಆದ್ರೆ, ಸಿನಿಮಾಗಳಲ್ಲಿ ಆಗೋ ಈಗೋ ಹೆಸರು ಮಾಡಬೇಕು ಅನ್ನುವ ಉದ್ದೇಶ ಇನ್ನೊಂದು ಕಡೆ. ಇನ್ನು ಈ ರೀತಿ ಬಿ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸಿ ಜನರಿಂದ ಒಳ್ಳೆ ಅಭಿಮಾನವನ್ನು ಗಳಿಸಿದ ಕೆಲವು ಆರ್ಟಿಸ್ಟ್ಗಳ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಕೆಲವು ವರ್ಷಗಳ ಹಿಂದೆ ಬ್ಲೂ ಫಿಲಂಗಳಿಗೆ ಇನ್ನೊಂದು ಹೆಸರೇ ಶಕೀಲಾ ಅಂತ ಹೇಳ್ತಿದ್ರು. ಕಾರಣ ಇವಳು ತನಗೆ 16 ವರ್ಷ ಆಗಿದ್ದಾಗಲೇ ತಮಿಳು ಮತ್ತು ಕನ್ನಡ ಸಿನಿಮಾಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಆಕ್ಟ್ ಮಾಡಿ ಅಷ್ಟೇನು ಹಣ ಸಂಪಾದನೆ ಮಾಡೋಕ್ಕಾಗ್ಲಿಲ್ಲ ಅಂತ ಶಕೀಲಾ ತಾಯಿನೇ ಇವಳನ್ನ ಬಲವಂತವಾಗಿ ಹಣಕ್ಕಾಗಿ ಬಿ ಗ್ರೇಡ್ ಸಿನಿಮಾಗಳಲ್ಲಿ ನೀನು ಆಕ್ಟ್ ಮಾಡುವಂತ ಫೋರ್ಸ್ ಮಾಡಿದ್ದರಿಂದ ಶಕೀಲಾ ಬ್ಲೂ ಫಿಲಂಗಳಲ್ಲಿ ಆಕ್ಟ್ ಮಾಡುವುದರ ಜೊತೆಗೆ ಆಕೆ ತಾಯಿ ಹೇಳಿದ ರೀತಿ ವ್ಯಭಿಚಾರನು ಮಾಡ್ತಿದ್ಲು. ಈ ರೀತಿ ಮಲಯಾಳಂನಲ್ಲಿ, ಕನ್ನಡ ಮತ್ತು ತೆಲುಗು ತಮಿಳು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಎಲ್ಲರಿಗೂ ಹುಚ್ಚು ಹಿಡಿಸಿದ್ಲು ಅಂತಾನೆ ಹೇಳ್ಬೋದು. ಒಂದರ ಹಿಂದೆ ಒಂದರಂತೆ ಬಿ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸುತ್ತಾ ಸ್ಟಾರ್ ನಟಿಯಾಗಿ ಬೆಳೆದ್ಲು. ಒಂದು ಕಾಲದಲ್ಲಿ ಈಕೆ ಅವಳಿ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಮಮ್ಮೂಟಿ, ಮೋಹನ್ ಲಾಲ್ ಅಂತ ಸ್ಟಾರ್ ನಟರ ಸಿನಿಮಾಗಳ ನಿರ್ಮಾಪಕರು ಕೂಡ ಶಕೀಲಾ ಅಭಿನಯಿಸಿದ್ದ ಬಿ ಗ್ರೇಡ್ ಸಿನಿಮಾಗಳ ಜೊತೆಗೆ ಸಿನಿಮಾಗಳನ್ನ ರಿಲೀಸ್ ಮಾಡಲು ಭಯ ಪಡ್ತಾ ಇದ್ರು. ಈ ರೀತಿ ಕೋಟ್ಯಾಂತರ ರೂಪಾಯಿ ಹಣನ ಶಕೀಲಾ ಸಂಪಾದನೆ ಮಾಡಿದ್ದು. ಆದ್ರೆ ಇವಳ ದುರಾದೃಷ್ಟಕ್ಕೆ ಇವಳ ಕುಟುಂಬದವರೇ ಇವಳಿಗೆ ಮೋಸ ಮಾಡಿ ಇವಳ ಹಣನ, ಆಸ್ತಿನ ಎಲ್ಲ ದೋಚ್ಕೊಂಡು ಇವಳನ್ನ ಬೀದಿಗೆ ಬಿಟ್ರು. ಆಗ ಶಕೀಲಾಗೆ ಜ್ಞಾನೋದಯ ಆಗಿ ಬುದ್ಧಿ ಬಂದು ಇನ್ಮೇಲೆ ನಾನು ಬಿ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸಲ್ಲ ಅಂತ ಡಿಸೈಡ್ ಆಗಿ ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಆಕ್ಟ್ ಮಾಡುತ್ತಾ 50 ವರ್ಷ ಆದ್ರೂ ಇರೋಕೆ ಅಂತ ಒಂದು ಸ್ವಂತ ಮನೆಯನ್ನು ಇಲ್ಲದೆ ಬಾಡಿಗೆ ಮನೆಯಲ್ಲೇ ಈಗಲೂ ಇದ್ದುಕೊಂಡು ಬರ್ತಾ ಇದ್ದಾಳೆ. ಇನ್ನು ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಲ್ಕ್ ಸ್ಮಿತಾ ಹೆಸರು ಯಾರು ಗೊತ್ತಿಲ್ಲ ಹೇಳಿ. ಇವಳಿಗೋಸ್ಕರನೇ ಸಿನಿಮಾ ನೋಡುತ್ತಿದ್ದ ಅದೆಷ್ಟೋ ಜನ ಇವಳ ಅಭಿಮಾನಿಗಳು ಈಗಲೂ ಇದ್ದಾರೆ. ಇವಳು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿ ಗಂಡನ್ ಬಿಟ್ಟು ಸಿನಿಮಾ ಮೇಲೆ ಇದ್ದ ಆಸಕ್ತಿಯಿಂದ ಮದ್ರಾಸ್ಗೆ ಹೋಗಿ ಟಚ್ ಅಪ್ ಗರ್ಲ್ ಆಗಿ ತನ್ನ ಕೆರಿಯರ್ ಅನ್ನ ಆರಂಭಿಸಿದ್ಲು. ಇನ್ನು ಆಗ ಕೆಲವು ಡೈರೆಕ್ಟರ್ಗಳು, ಮ್ಯಾನೇಜರ್ಗಳು ನಿನಗೆ ನಮ್ಮ ಸಿನಿಮಾಗಳಲ್ಲಿ ಚಾನ್ಸ್ ಕೊಡ್ತೀವಿ ಅಂತೇಳಿ ಅವಳ ಜೊತೆ ಫುಲ್ ಮಜಾ ಮಾಡಿ ಇವಳನ್ನ ಬೀದಿಗೆ ಬಿಟ್ರು. ಆಗ ಇವಳು ಬದುಕುವುದಕ್ಕಾಗಿ ಮಲಯಾಳಂನಲ್ಲಿ ಬಿಗ್ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸಲು ಒಪ್ಪಿಕೊಂಡು ದೊಡ್ಡ ಸ್ಟಾರ್ ಹೀರೋಯಿನ್ ಆಗಿ ಬೆಳೆದ್ಲು. ಆಗ ಇವಳಿಗಿದ್ದ ಕ್ರೇಜ್ ನ ನೋಡಿ ರಜನಿಕಾಂತ್ ಸಿಲ್ಕ್ ಸ್ಮಿತಾನ ತನ್ನ ಸಿನಿಮಾಗಳಿಗೆ ಐಟಮ್ ಡ್ಯಾನ್ಸರ್ ಆಗಿ ಮಾಡಿಕೊಂಡು ಇವರಿಬ್ಬರ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆದು ನಂತರ ಅದು ಸಂಬಂಧವಾಗಿ ಸಿಲ್ಕ್ ಸ್ಮಿತಾ ಓವರ್ ನೈಟ್ ಸ್ಟಾರ್ ಆದ್ಲು. ಆದ್ರೆ ಎಷ್ಟೇ ಕಷ್ಟಪಟ್ರು ಈ ರೀತಿ ಸಿಲ್ಕ್ ಸ್ಮಿತಾ ಕೆಲಸ ಮಾಡಿದ್ರು ಇವಳಿಗೆ ಯಾರು ಬೆಲೆನೇ ಕೊಡ್ತಿರ್ಲಿಲ್ಲ. ಇನ್ನು ಇದೇ ಸಮಯದಲ್ಲಿ ರಜನಿಕಾಂತ್ ಮತ್ತು ಇವಳ ಸಂಬಂಧ ಮುರಿದು ಬಿದ್ದಿದ್ರಿಂದ ಸಿಲ್ಕ್ ಸ್ಮಿತಾಗೆ ಸಿಗುತ್ತಿದ್ದ ಸಿನಿಮಾ ಅವಕಾಶಗಳು ಕೂಡ ನಿಂತೋಗಿ ಇವಳು ಕೆಟ್ಟ ಅಭ್ಯಾಸಗಳಿಗೆ ದಾಸಿಯಾಗಿ ದಿನವೆಲ್ಲ ಕುಡಿಯುತ್ತಾ ಪ್ರೀತಿ ಹೆಸರಲ್ಲಿ ಎಲ್ಲರೂ ಇವಳಿಗೆ ಮೋಸ ಮಾಡಿದ್ರಿಂದ 1996ನೇ ಇಸ್ವಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ಲು. ಇನ್ನು ನಟಿ ಭುವನೇಶ್ವರಿ, ಇವಳು ನಮ್ಮ ಕನ್ನಡದವರಿಗೆ ಅಷ್ಟೇನು ಪರಿಚಯ ಇಲ್ಲ. ಈಕೆ ತೆಲುಗು, ತಮಿಳು, ಮಲಯಾಳಂ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ಲು. ಆದ್ರೆ ಈಕೆ ಚಿಕ್ಕ ವಯಸ್ಸಿನಲ್ಲೇ ಸಿನಿಮಾಗಳ ಮೇಲೆ ಇದ್ದ ಆಸಕ್ತಿಯಿಂದ ಮದ್ರಾಸ್ಗೆ ಹೋಗಿ ಒಂದರ ಹಿಂದೆ ಒಂದರಂತೆ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಿದ್ದಾಗಲೇ ಕೋ ಆಕ್ಟರ್ ಒಬ್ಬನನ್ನ ಪ್ರೀತಿಸಿ
ಅವನನ್ನೇ ಮದುವೆ ಆಗಿ ಆಮೇಲೆ ಜೀವನ ನಡೆಸಲು ಹಣದ ಸಮಸ್ಯೆಯಾಗಿ ಇವಳು ಗಂಡಾನೆ ದುಡ್ಡಿಗಾಗಿ ಇವಳನ್ನ ವ್ಯಭಿಚಾರಕ್ಕೆ ಇಳಿಸಿ ಇವಳು ಬಿ ಗ್ರೇಡ್ ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡುತ್ತಾ ಇನ್ನೊಂದು ಕಡೆ ಒಂದಿಷ್ಟು ಜನ ಹುಡುಗಿಯರನ್ನ ಇಟ್ಕೊಂಡು ವ್ಯಭಿಚಾರ ಕೂಡ ಆರಂಭಿಸಿ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಂಡ್ರು. ಇವಳಿಗೆ ಬುದ್ಧಿನೇ ಬರದೆ 50 ವರ್ಷ ವಯಸ್ಸಾದ್ರೂ ಇನ್ನೂ ಅದೇ ಕೆಲಸವನ್ನ ಮಾಡ್ಕೊಂಡಿದ್ದಾಳೆ. ಇನ್ನು ವಯಸ್ಕರ ಸಿನಿಮಾ ಅಂತಂದ್ರೆ ನೆನಪಿಗೆ ಬರುವ ಇನ್ನೊಂದು ಹೆಸರೇ ಸನ್ನಿ ಲಿಯೋನಿದು. ಇವಳ ಐಟಮ್ ಡ್ಯಾನ್ಸ್ ನೋಡೋಕೆ ಅಂತಾನೆ ಸಿನಿಮಾಗೆ ಹೋದ ಇವಳ ಅಭಿಮಾನಿಗಳು ಅದೆಷ್ಟೋ ಜನ ಇದ್ದಾರೆ. ಆದ್ರೆ ಈ ಸನ್ನಿ ಲಿಯೋನಿ ತನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕಾರಣವಾಗಿ ವಯಸ್ಕರ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿದ್ಲು ಅಂತಾನೆ ಹೇಳ್ಬೋದು. ಮೊದಲಿಗೆ 2003ರಲ್ಲಿ ಈ ರೀತಿ ವಯಸ್ಕರ ಸಿನಿಮಾಗಳಲ್ಲಿ ನಟಿಸಲು ಆರಂಭಿಸಿ 50ಕ್ಕಿಂತ ಹೆಚ್ಚು ವಯಸ್ಕರ ಸಿನಿಮಾಗಳಲ್ಲಿ ನಟಿಸಿ ತಾನೇ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಹೆಸರು ಮಾಡಿ ಆಮೇಲೆ ಕೆಲಸ ಸಿಗ್ಲಿಲ್ಲ ಅಂತ ಬ್ಲೂ ಫಿಲಂ ಫೀಲ್ಡ್ಗೆ ಗುಡ್ ಬೈ ಹೇಳಿ ತನ್ನ ಕೋ ಆಕ್ಟರ್ ಡ್ಯಾನಿಯಲ್ನೇ ಮದುವೆ ಆಗಿ ಅಲ್ಲಿಂದ ಆಚೆ ಬಂದು ನಂತರ 2011ರಲ್ಲಿ ಬಿಗ್ ಬಾಸ್ ಸೀಸನ್ 5 ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು 2012ರಲ್ಲಿ ಜಿಸ್ಮ್ ಸಿನಿಮಾ ಮೂಲಕ ತನ್ನ ಕಿರಿಯರ್ ನ ಬಾಲಿವುಡ್ ನಲ್ಲಿ ಆರಂಭಿಸಿ ಈಗ ಒಳ್ಳೆ ಹಣನ ಸಂಪಾದನೆ ಮಾಡಿ ಲೈಫ್ ಅಲ್ಲಿ ಸೆಟಲ್ ಆಗಿದ್ದಾಳೆ. ಇನ್ನು ನಟಿ ಅಪೂರ್ವ ಇವಳು ತೆಲುಗಿನಲ್ಲಿ ಸೈಡ್ ಆಕ್ಟರ್ ಆಗಿ ಕೆಲವು ಸಿನಿಮಾಗಳಲ್ಲಿ ನಟಿಸಿ ಅಲ್ಲಿ ಹಣ ಸಿಗ್ಲಿಲ್ಲ ಅಂತ ಜೀವನ ನಡೆಸಲು ವ್ಯಭಿಚಾರಕ್ಕೆ ಇಳಿದು ಲೆಕ್ಕವಿಲ್ಲದಷ್ಟು ಬಿ ಗ್ರೇಡ್ ಸಿನಿಮಾಗಳಲ್ಲಿ ನಟಿಸಿ ಜೊತೆಗೆ ತೆಲುಗು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲೂ ಕೂಡ ನಟಿಸಿ ಬಿ ಗ್ರೇಡ್ ಹೀರೋಯಿನ್ ಅಂತಾನೆ ಹೆಸರು ಮಾಡಿದ್ಲು. ಇನ್ನು ಸ್ವಾತಿ ವರ್ಮಾ ಇವಳು ತಮಿಳು ಮತ್ತು ತೆಲುಗು ಭೋಜ್ಪುರಿ ಸಿನಿಮಾಗಳಲ್ಲಿ ನಟಿಸಿ ಸಾಕಷ್ಟು ಹಣ ಮಾಡಿದ್ದಾಳೆ. ಆದ್ರೆ ಇವಳು ಮಾಡುವ ಬಿ ಗ್ರೇಡ್ ಸಿನಿಮಾಗಳಿಗೆ ಇವಳು ಗಂಡಾನೆ ಡೈರೆಕ್ಟರ್ ಎಂಬುದೇ ವಿಶೇಷ. ಇನ್ನು ಇದೇ ಸಾಲಿನಲ್ಲಿ ಬರುವ ಇನ್ನೊಂದು ಹೆಸರೇ ಸೋನಾ ಆಡನ್. ಇವಳು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸೈಡ್ ಆಕ್ಟರ್ ಆಗಿ ಕೆಲಸ ಮಾಡಿ ರಜನಿಕಾಂತ್ ಜೊತೆ ಕುಚೇಲನ್ ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಜೊತೆಗೆ ಇನ್ನೊಂದಷ್ಟು ಬಿ ಗ್ರೇಡ್ ಸಿನಿಮಾಗಳಲ್ಲೂ ಕೂಡ ಆಕ್ಟ್ ಮಾಡಿ ಪಾಪ್ಯುಲರ್ ಆಗಿ ತಮಿಳು ಮಲಯಾಳಂ ಇಂಡಸ್ಟ್ರಿಗೆ ಎಂಟ್ರಿ ಆದ್ಲು. ಇನ್ನು ಇವಳು ಸಿನಿಮಾಗಳಲ್ಲಿ ನಟಿಸಿ ಎಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಂಡ್ಲೋ ಅದೇ ರೀತಿ ದೊಡ್ಡ ದೊಡ್ಡ ನಟರ ಜೊತೆ ಸಂಬಂಧ ಇಟ್ಕೊಳ್ಳೋದ್ರಲ್ಲೂ ಫೇಮಸ್ ಅಂತಾನೆ ಹೇಳ್ಬೋದು. ಇವರೆಲ್ಲರ ಜೊತೆಗೆ ಜಯಮಾಲಿನಿ. ಇನ್ನು ಜಯಮಾಲಿನಿ ಬಗ್ಗೆ ಈಗಿನ ಹುಡುಗರಿಗೆ ಅಷ್ಟೇನು ಗೊತ್ತಿಲ್ಲ. ಆದ್ರೆ ಒಂದು ಕಾಲದ ಪಡ್ಡೆ ಹುಡುಗರಿಗೆ ಮಾತ್ರ ಇವಳ ಬಗ್ಗೆ ಚೆನ್ನಾಗಿ ಗೊತ್ತು. ಆ ಸಮಯದಲ್ಲಿ ಹುಡುಗರನ್ನ ತನ್ನ ಸೌಂದರ್ಯದ ಮೂಲಕ ಕಟ್ಟು ಹಾಕಿ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಆ ಸಿನಿಮಾದಲ್ಲಿ ಜಯಮಾಲಿನಿ ಇದ್ರೆ ಮಾತ್ರ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಅನ್ನುವ ಮಟ್ಟಕ್ಕೆ ಹೆಸರು ಮಾಡಿ ಬ್ಲೂ ಫಿಲಂಗಳಲ್ಲೂ ಆಕ್ಟ್ ಮಾಡುತ್ತಾ ಇನ್ನೊಂದು ಕಡೆ ಐಟಮ್ ಡ್ಯಾನ್ಸರ್ ಆಗಿ ಒಳ್ಳೆ ಹಣನ ಸಂಪಾದನೆ ಮಾಡಿದ್ಲು. ಆದ್ರೆ ಯಾವಾಗ ಇವಳಿಗೆ ಮದುವೆ ಆಯ್ತೋ ಪೂರ್ತಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಗುಡ್ ಬೈ ಹೇಳಿ ತನ್ನ ಕುಟುಂಬದವರ ಜೊತೆ ಈಗ ಖುಷಿಯಾಗಿದ್ದಾಳೆ. ಇನ್ನು ಶರ್ಮಿಳಾ ಇವಳು ಕೂಡ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿ ಪಾಪ್ಯುಲರ್ ಆಗಿ ನಂತರ ಸಿನಿಮಾಗಳಲ್ಲಿ ಯಾವ ರೋಲು ಸಿಗದೆ ಇದ್ದುದರಿಂದ ಬಿ ಗ್ರೇಡ್ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಆ ಸಿನಿಮಾಗಳನ್ನೇ ಪ್ರೊಡ್ಯೂಸ್ ಮಾಡುತ್ತಾ ಡೈರೆಕ್ಷನ್ ಮಾಡುತ್ತಾ ಒಳ್ಳೆ ದುಡ್ಡು ಮಾಡ್ಕೊಂಡ್ಲು. ಇದು ಸ್ನೇಹಿತರೆ ಹಣಕ್ಕಾಗಿ ಜೀವನ ನಡೆಸಲು ಅಂತ ಸಿಕ್ಕ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಹೆಸರು ಮಾಡೋಕೆ ಆಗ್ಲಿಲ್ಲ ಅಂತ ಹಣಕ್ಕಾಗಿ ಬಿ ಗ್ರೇಡ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಅದ್ರ ಜೊತೆಗೆ ಎ ಗ್ರೇಡ್ ಸಿನಿಮಾಗಳಲ್ಲೂ ಪ್ರೂವ್ ಮಾಡಿಕೊಂಡ ನಟ ನಟಿಯರ ಕುರಿತಾಗಿ ಒಂದಿಷ್ಟು ಮಾಹಿತಿ. ಇನ್ನು ಇಂತಹ ನಟ ನಟಿಯರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.